ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಶಿವರಾತ್ರಿ ಹಬ್ಬದ ವಿಡಿಯೋ ಇದು. ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಮಹದೇಶ್ವರನ ಗುಡ್ಡಪ್ಪ ಇರೋದ್ರಿಂದ ವಸ್ತ್ರ ಧರಿಸ್ಬೇಕು. ಆದರೆ ಕಂಸಾಳೆಗೆ ಮತ್ತು ಬೆತ್ತಾಗೆ ರುದ್ರಾಕ್ಷಿ ಮಣಿ ಇರುತ್ತಲ್ಲ ಅದಕ್ಕೆ. ಹಾಗಾಗಿ ಅದೆಲ್ಲ ವಸ್ತ್ರ ಎಲ್ಲ ಧರಿಸಾದ್ಮೇಲೆ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಪೂರಿ ಮಾಡಿದೆ ತಿಂಡಿಗೆ. ಏನು ಇವತ್ತು ಅನ್ನ ತಿನ್ನಬಾರ್ದು ಅಂತ ತಿಂತಾಯಿದ್ರು. ಇವತ್ತೇನೋ ಈ ವರ್ಷ ಅನ್ನ ತಿನ್ನಬಾರ್ದು ಅಂತ ಅಂದಿದ್ದೀನಿ. ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ. ಗೋಧಿ ಹಿಟ್ಟಿನ ಪೂರಿ ಮಾಡೋದು ನಾನು, ಮೈದಾದಲ್ಲಿ ಪೂರಿ ಮಾಡಲ್ಲ. ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅಂದರೆ 5 ಗಂಟೆ ಒಳಗಡೆ ಪೂಜೆ ಮಾಡ್ತೀವಿ. ಸಂಜೆ ಬೆಳಿಗ್ಗೆ ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಪೂಜೆ ಮಾಡಬೇಕು. 6 ಗಂಟೆ ಒಳಗಡೆ. 4:15ಗೆ ಎದ್ದಿದ್ದೆ. ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೊರಟ್ವಿ. ಅಂದರೆ 4 ಗಂಟೆ ಅಷ್ಟೊತ್ತಿಗೆ. ನಮ್ಮ ಮನೆಯವ್ರು ಗಾಡಿ ಓಡಿಸ್ತಾ ಇಲ್ಲ, ನನ್ನ ಮಗ ಓಡಿಸ್ತಾ ಇದ್ದಾನೆ. ಚೆನ್ನಾಗಿ ಓಡಿಸ್ತಾನೆ ಗಾಡಿ. ಹಂಗಾಗಿ ಏನೋ ನಗಾಡ್ಕೊಂಡು ಹೋಗ್ತಾಯಿದ್ವಿ. ಹತ್ರ ಅಲ್ವ, ಹಂಗಾಗಿ ನಡ್ಕೊಂಡು ಹೋಗ್ಬೋದು. ಬೇರೆ ಕಡೆ ಹೋಗೋಣ ಇನ್ನೊಂದು ದೇವಸ್ಥಾನಕ್ಕೆ ಅಂತ ಗಾಡಿ ತಗೊಂಡು ಹೋಗ್ತಾಯಿದ್ವಿ. ರೇಗಿಸ್ತಾ ಇದ್ದ ಅವನು, ನನ್ನ ಮಗ ಏನಾರು ರೇಗಿಸ್ತಾ ಇರ್ತಾನೆ. ಹತ್ತದೇ ಗೊತ್ತಾಗ್ಲಿಲ್ವಲ್ಲಮ್ಮ ಪಪ್ಪ ಅಂತ ಇದ್ರು. ಅದಕ್ಕೆ ನಮ್ಮ ಮನೆಯವರು, ಅಮ್ಮ ಇವಾಗ ಆನೆ ಎಲ್ಲ ಜಿಂಕೆ ಆಗ್ಬಿಟ್ಟಿದೆ, ಸಣ್ಣ ಆಗ್ಬಿಟ್ಟಿದೆ ಅಂತ ರೇಗಿಸ್ಕೊಂಡು ಬರ್ತಾಯಿದ್ರು. ಇವಾಗ ಶಿವನ ದೇವಸ್ಥಾನ ಹತ್ರ ಬಂದ್ವಿ. ಈಗ ಹಿಂಗಿದೆ. ಸಂಜೆ ಆಯ್ತಾ ತುಂಬ ರಶ್ ಆಗುತ್ತೆ. 4:45 5 ಗಂಟೆ ಆಗಿತ್ತು ನಾವು ಹೊರಡ್ಬೇಕಾದ್ರೆ. ತುಂಬ ರಶ್ ಆಗುತ್ತೆ. ಅದಕ್ಕೆ ನಾವು ಬೇಗ ಹೋಗಿ ದರ್ಶನ ಮುಗಿಸ್ಕೊ ಬಂದ್ವಿ. ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಕದ್ದು ಮುಚ್ಚಿ ಸ್ವಲ್ಪ ವೀಡಿಯೋ ಮಾಡಿದ್ದಾನೆ ನನ್ನ ಮಗ. ಇವಾಗ ಹೊರಟ್ವಿ. ಅಲ್ಲಿಂದ ಹೊರಟು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟ್ ಹೋಗಿದ್ದು ಶಿವನ ದೇವಸ್ಥಾನ, ಇವಾಗ ಬಂದಿದ್ದು ಮಹದೇಶ್ವರನ ದೇವಸ್ಥಾನ. ಇದು ನೋಡಿದಾರೆಲ್ಲ. ಸರಿಯಾಗಿ ವೀಡಿಯೋ ಮಾಡಿಲ್ಲ, ಸ್ವಲ್ಪ ಕ್ಯಾಮ್ರಾ ಎಲ್ಲ ಅಲ್ಲಾಡಿಸಿದೆ ನೋಡಿ, ಸೇಕ್ ಆಗ್ತಾಯಿದೆ ವೀಡಿಯೋ. ಒಂದೊಂದ್ಸರಿ ಚೆನ್ನಾಗಿ ಮಾಡ್ತಾನೆ, ಒಂದೊಂದ್ಸರಿ ಹಂಗೇನೆ. ಇದು ಚೆನ್ನಾಗಿ ನೋಡಿ, ವಿಗ್ರಹ ಎಷ್ಟು ಚೆನ್ನಾಗಿದೆ ಮಹದೇಶ್ವರಂದು. ಇದು ಈ ಕಡೆ ಒಂದು ರೂಮ್ ಇದೆ, ಅಲ್ಲಿ ಯಾವಾಗಲೂ ಇರ್ತಾರೆ. ಪ್ರಸಾದಕ್ಕೆ ಮಾಡ್ತಾಯಿದ್ದಾರೆ ಅಡುಗೆ. ಸುಮಾರು ಒಂದು 20 ಚೀಲ ಅಷ್ಟಿತ್ತು ಅಕ್ಕಿ ಚೀಲ. ಅಕ್ಕಿ ಚೀಲನ ಅನ್ನ ಮಾಡ್ತಾರೇನೋ ಗೊತ್ತಿಲ್ಲ, ಸಾರಿ ಅಕ್ಕಿ ಚೀಲನೇ ಇರ್ಬೋದು ಅದು. ರಾತ್ರಿ ಜಾಗರಣೆಗೆ ಇದೆಲ್ಲ ಸ್ಟೇಜ್ ಹಾಕಿದ್ರು. ಏನು ಮಾಡಿರ್ತಾರೆ ಏನೋ ಗೊತ್ತಿಲ್ಲ, ಯಾಕಂದರೆ ರಾತ್ರಿ ಬರಲಿಲ್ಲ. ನಾವು ಒಂದು ರೌಂಡ್ ಬರ್ತಿದ್ವಿ ಸಂಜೆ ಟೈಮು. ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ ಹೊರಡೋದ ಅಂತ ಹೊರಡ್ತಾ ಇದ್ವಿ. ಇನ್ನೊಂದು ಕಡೆ ಎಲ್ಲ ಲಿಂಗಗಳೆಲ್ಲ ಸ್ಟೇಜ್ ಥರ ಹಾಕಿರ್ತಾರಲ್ಲ, ಟೆಂಟ್ ಥರ ಆ ಥರ ಹಾಕಿದ್ದಾರೆ ಅಂತಂದರು. ಅಲ್ಲೂ ಕೇಳ್ಕೊಂಡು ಇವಾಗ ಬಂದ್ವಿ ನೋಡಿ. ತುಂಬ ರಶ್ ಇತ್ತು. ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆಚೆ ನೋಡಿದಾಗ ರಶ್ ಅಂತ ಇತ್ತು, ಒಳಗಡೆ ಏನು ಅಷ್ಟಿರಲಿಲ್ಲ. ತುಂಬ ಚೆನ್ನಾಗಿ ಹಾಕಿದ್ರು. ಕಾಶಿ ವಿಶ್ವನಾಥ ಅದು ದೇವಸ್ಥಾನ ಲಿಂಗ. ಇದು ಸಂಜೆ ಕತ್ಲೆ ಆಯ್ತಾ ತುಂಬ ಚೆನ್ನಾಗಿತ್ತು. ಬೆಳಕಲ್ಲಿ ಸ್ವಲ್ಪ ಆ ಥರ ಇದ್ದಿದ್ದು. ಇದೇನೋ ಆರೋಗ್ಯ ತಪಾಸಣೆ ಅಂತ ಏನೋ ಅದೊಂಥರ ಎಲ್ಲ ಆತ್ಮಲಿಂಗ ಏನೋ ಇತ್ತು. ನಾನು ಸ್ವಲ್ಪ ಅದನ್ನು ಸರಿಯಾಗಿ ನೋಡೋಕ್ಕೂ ಹೋಗಲಿಲ್ಲ, ವೀಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಯಾಕೋ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಅದು ಕುಂಭಕರ್ಣನೂ ಇತ್ತು ನೋಡಿ ಈ ಥರ. ಆಮೇಲೆ ಅದು ಮಲಿಕಳತ್ತೂ ಎದ್ದೊಳುತ್ತೆ ಆ ಥರ ಮಾಡಿದ್ದು. ಚೆನ್ನಾಗಿತ್ತು. ಅದೊಂಥರ ನನಗಿಷ್ಟ ಆಯಿತು ನೋಡಿ. ಇವಾಗ ಮಲ್ಕೋತಾ ಇರೋದು. ಆಮೇಲೆ 12 ಜ್ಯೋತಿರ್ಲಿಂಗ ದರ್ಶನ, ಅದಂತೂ ತುಂಬ ಚೆನ್ನಾಗಿತ್ತು. ತುಂಬ ರಶ್ ಇತ್ತು ಒಳಗಡೆ. ಆಚೆ ಏನಿಲ್ಲ, ಅದು ಒಂಥರ ಚಿಕ್ಕ ಜಾಗದಲ್ಲಿ ಮಾಡಿದ್ದಾರಲ್ಲ, ಹಂಗಾಗಿ ಎಷ್ಟೆಷ್ಟಾಗುತ್ತೆ ಅಷ್ಟು ಸರಿಯಾಗಿ ಕಾಣಿಸ್ಲಿಲ್ಲ. ಅಂದರೆ ಸಾರಿ, ಬೇಜಾರು ಮಾಡ್ಕೋಬೇಡಿ. ಒಂದೊಂದು ಲಿಂಗದ ಹೆಸ್ರು ಅಲ್ಲೇ ಹಾಕಿದ್ರು. ವೈದ್ಯನಾಥೇಶ್ವರ, ನಾಗೇಶ್ವರ ಅಂತ 12 ಲಿಂಗ. ಇದು ನೋಡಿ ಭೀಮಶಂಕರ. ಎಲ್ಲ ಲಿಂಗದ್ದೂ ಮರ್ತೋಗುತ್ತೆ ಅಂತ ವೀಡಿಯೋ ಮಾಡಿ ಆಮೇಲೆ ಲಿಂಗ ಕ್ಯಾಪ್ಚರ್ ಮಾಡಿದ್ದೀನಿ. ಅಂದರೆ ತುಂಬ ತಳ್ತಾಯಿದ್ರು. ಆಚೆ ಬಂದರೆ ಜಾಗ ಚೆನ್ನಾಗಿತ್ತು, ಒಳಗಡೆ ಇದ್ದರೆ ಕ್ಯೂ ಸಿಸ್ಟಮ್ ಮಾಡಿಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ನೂಕು ಇತ್ತು. ಆದರೆ ತುಂಬ ಚೆನ್ನಾಗಿತ್ತು. ಮೊದಲೊಂದು ಸರಿ ನೋಡಿದ್ದೆ ನಾನು ವೀಡಿಯೋ, ಅಂದರೆ ಯೂಟ್ಯೂಬ್ ಚಾನಲ್ ಶುರು ಆಗೋಕ್ಕೂ ಮುಂಚೆ 2 ವರ್ಷದಿಂದ ಮೈಸೂರಲ್ಲೇ ಇದರಲ್ಲಿ ರುದ್ರಾಕ್ಷಿ ಮಣೀಲಿ ಮಾಡಿದರು ಲಿಂಗ. ಏನು ಸಖತ್ತಾಗಿತ್ತು ಗೊತ್ತಾ. ಅದು ಫೋಟೋ ಇಲ್ಲ, ಎಲ್ಲೋ ಹುಡುಕ್ಬೇಕು, ತುಂಬ ಫೋಟೋಗಳಾಗಿದೆ. ಯಾವಾಗಾದ್ರು ಸಿಕ್ಕಿದ್ರೆ ಯಾವಾಗಾದ್ರು ಒಂದು ವೀಡಿಯೋದಲ್ಲಿ ಹಾಕ್ತೀನಿ. ಇದು ಒಂಥರ ದೇವಸ್ಥಾನ ಥರನೇ ಟೆಂಟ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಇಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ, ತಳ್ತಾಯಿದ್ರು. ಹೆಂಗೋ ಕದ್ದು ಮುಚ್ಚಿ ಒಂದೊಂದು ಚೂರು ಮಾಡಿದ್ದೀನಿ. ಇನ್ನೊಂದು ಒಳಗಡೆ ಚೆನ್ನಾಗಿತ್ತು ಲಿಂಗ, ಅದರಲ್ಲಿ ಕ್ಯಾಮ್ರಾ ಆಫ್ ಮಾಡಿಬಿಟ್ಟಿದ್ದೀನಿ. ಹಂಗೇನೆ ನನಗೆ ಒಂದೊಂದು ಸರಿ ಮರ್ತೋಗುತ್ತೆ. ಚೆನ್ನಾಗಿತ್ತು ಒಳಗಡೆ. ಅಂದರೆ ಇದ್ರೊಳಗಡೆನೂ ಅಷ್ಟೇ ಕ್ಯೂ ಏನೇ.
ನೋಡಿ ಈ ಥರ ಎಲ್ಲ. ಇದೇನು ಅಂತ ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬರೋಷ್ಟರಲ್ಲಿ ಸ್ವಲ್ಪ ಕತ್ಲೆ ಆಗಿತ್ತು. ನೋಡಿ ಇದು ಒಳಗಡೆ ಹೋಗುತ್ತೆ ಲಿಂಗ, ಮೇಲೆ ಬರುತ್ತೆ ಆ ಥರ ಲಿಂಗ ಇದು. ಆಮೇಲೆ ರೊಟೇಟ್ ಆಗ್ತಾನೆ ಇರುತ್ತೆ. ಇದು ಚೆನ್ನಾಗಿತ್ತು ನೋಡಿ. ಈಗ ಸ್ವಲ್ಪ ನೋಡಿ ಎಷ್ಟು ಬೇಗ ಕತ್ಲೆ ಆಯಿತು. ಇನ್ನೂ ಕತ್ಲೆ ಆಯ್ತಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಕೊಟ್ಟರು, ಉಪ್ಪಿಟ್ಟು ತಿನ್ಕೊಂಡು ಇವಾಗ ಮನೆಗೆ ಹೊರಡ್ತೀವಿ. ಮನೆಗೆ ಹೊರಟ್ಬಿಟ್ಟು ವೀಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ಡೇ ಮಾಡ್ತೀನಿ. ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಶಿವರಾತ್ರಿ ಹಬ್ಬದ ಮಾರನೆಗೆ ಊರಿಗೆ ಹೊರಡ್ತೀವಿ ನಾವು. ವರ್ಷ ಪರ ಇರುತ್ತೆ ಅಲ್ಲಿ ಮಾದೇಶ್ವರನ ದೇವಸ್ಥಾನ. ಊಟ ಮುಗಿಸ್ಕೊಂಡು ಹೊರಟ್ಬಿಡ್ತೀವಿ. ಇನ್ನೇನು ಒಂದು 11 ಗಂಟೆ, 1 ಗಂಟೆ ಆಯ್ತದ ಬರೋದಾ? 1 ಗಂಟೆ ಬಂದ್ಬಿಡ್ತೀವಿ. ಡ್ರೈವರ್ ನಾನೀಗ ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಅವೇನ್ರಿ? ಹಾಂ, ಡ್ರೈವರು. ಎಷ್ಟು ಕೊಡ್ತೀರ ತಿಂಗ್ಳಿಗೆ ಸಂಬಳ? ಕರ್ಕೊಂಡು ಹೋಗೋದು ಕರ್ಕೊಬರೋದು ಊರಿಗಿಂದ 8,000 5,000 ರೂಪಾಯಿಗೆ ಡ್ರೈವರ್ ಕೆಲಸ ನಾನು. ಬರೀ 5,000 ರೂಪಾಯಿನೇ ನೀವು ಹೇಳೋದ್ ಕಡೆ ಕರ್ಕೊಂಡು ಬೆಳಗ್ಗೆ ಅಲ್ಲದೆ ರಾತ್ರಿ ಅಲ್ಲದೆ. ಏನಂತ? ಏನಾರು ಆಗಲಿ ಡ್ರೈವರ್ ತಾನೇ ನಾನು. ಆಯಿತು ನಡೀರಿ ಹೋಗೋದ. ಬರೀ ತಲೆಗೆ ಇಂತೆ ಹೊಡಿತಾ ಇರೋದು. ಹಾಂ, 1 ಅವರ್ ಆಗುತ್ತೆ ಇಲ್ಲಿಂದ ಹೋಗೋದು. ಅಲ್ಲಿ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಂದ್ವಿ ನೋಡಿ, ಇವಾಗ 1 ಅವರ್ ಆಗುತ್ತೆ. ಎಷ್ಟು ಪ್ರಶಾಂತವಾಗೈತೆ ನೋಡಿ. ತುಂಬ ನೆಮ್ಮದಿಯಾಗಿ ಕೂತ್ಕೊಂಡಲ್ಲಿ ಸ್ವಲ್ಪ ಹೊತ್ತು ನಮಸ್ಕಾರ ಮಾಡ್ಕೊಂಡು ಮಂಗಳಾರತಿ ತಗೊಂಡು ಹೋದ್ವಿ. ಯಾರೂ ಕೇಳೋರೇ ಇಲ್ಲ. ಆವಾಗಂತೂ ದೀಪಾವಳಿ ಹಬ್ಬದ ಟೈಮಲ್ಲಿ ಒಬ್ರಿಗೊಬ್ರು ನುಗ್ಗಲು ಅಷ್ಟು ಹಿಂಸೆ ಆಯ್ತಾ ಇರುತ್ತೆ. ಇಷ್ಟು ನೆಮ್ಮದಿಯಾಗಿ ದರ್ಶನ ಮಾಡೋಕ್ಕೆ ಬಿಡಲ್ಲ. ಮುಗಿಸ್ಕೊಂಡು ಇವಾಗ ನೋಡಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಊಟಕ್ಕೆ ಹೋಗೋಣ ಅಂತ. ನಮ್ಮ ಭಾವ ಇನ್ನೂ ನೀರು ತರಿಸಿಲ್ಲ, ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಹೋಗೋರು ಇರಿ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಂಗೆ ನಾನು ನಮ್ಮ ಮನೆಯವರು ಮಾತಾಡ್ತಾ ನಿಂತಿದ್ದು. ಆಮೇಲೆ ಹೋಗೋಣ ಅಂತ ಇದ್ವಿ. ವರ್ಷ ಬರ್ತೀವಿ. ಹೋದ ವರ್ಷ ಏನೂ ಬಂದಿರಲಿಲ್ಲ, ನಾನು ಬಂದಿರಲಿಲ್ಲ, ನಮ್ಮ ಮನೆಯವ್ರು ಬಂದಿದ್ದರು. ಇವಾಗ ಊಟಕ್ಕೆ ನೋಡಿ ಇಷ್ಟು ಜನ ಪ್ರಸಾದಕ್ಕೆ ಕಾಯ್ಕೊಂಡಿರೋದು. ಪಾಯಸ, ಬೂಂದಿ, ಕಾಳು ಗೊಜ್ಜು ಎಲ್ಲ ಮಾಡಿರ್ತಾರೆ. ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ. ಇವಾಗ ಬಂದ್ವಿ. 1:15 ಬರೋವು, 2:15 ಆಗೈತೆ. ಅಲ್ಲೇ ಊಟ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಬಂದ್ವಿ. ನಮ್ಮ ಚಿಕ್ಕ ಮಾವನ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೋಗಿ ಒಟ್ಟಿಗೆ ಆಂದವೇನೆ ನೋಡ್ಕೊಂಡು ಬಂದ್ವಿ. ಇನ್ನೇನು ಆ ಕಡೆಯಿಂದನೇ ಬರ್ತಾಯಿದ್ವಲ್ಲ ಅಂತ. ತುಂಬ ಬಿಸಿಲೈತೆ, ನೀರು ಕುಡಿಬೇಕು ಫಸ್ಟು. ವೀಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಆನ್ ಮಾಡ್ದೆ ಕ್ಯಾಮ್ರಾ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.